ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಅನ್ಕೋಬಹುದು. ಸೊ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಅಂದ್ರೆ ಸೊ ರಿಸಲ್ಟ್ ಅನ್ನ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ಚೆಕ್ ಮಾಡ್ಕೊಂಡಿದ್ದಾರೆ. ರಿಸಲ್ಟ್ ಚೆಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಅವ್ರಿಗೆ ಬಂದಿರುವಂತಹ ರ್ಯಾಂಕ್ ಅನ್ನ ನೋಡಿ, ಅದು 40,000 ಆಗಿರ್ಬೋದು, 30,000 ಆಗಿರ್ಬೋದು, 50,000 ಆಗಿರ್ಬೋದು, ಅಥವಾ 80,000 ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು ರ್ಯಾಂಕಿಂಗು. ಈ ಒಂದು ರ್ಯಾಂಕಿಂಗ್ ಬಂದಿದ್ದ ಆದ್ಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ನನಗೆ ರ್ಯಾಂಕ್ ಇಷ್ಟು ಬಂದಿದೆ, ನನಗೆ ಕಾಲೇಜ್ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. KCET 2026 ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಡ್ ಹಾಗೇನು KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರಾ ಏನು ಅಂತ ಹೇಳ್ಬಿಟ್ಟು ಎಲ್ಲ ತರದ ಅಪ್ಡೇಟ್ಸ್ ಆದ್ರೆ ನಮಗೆ ಇವತ್ತು ಆದ್ರೆ ಸಿಕ್ಕಿರುವಂತದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು ಗೂಗಲ್ಗೆ ಬಂದು KE ಅಂತ ಸರ್ಚ್ ಮಾಡಿದಿರಾ ಅಂತ ಅಂದ್ರೆ ಇಲ್ಲಿ ಕೆಲವೊಬ್ಬರಿಗೆ KE ಹೋಮ್ ಪೇಜ್ ಅನ್ನುವಂಥದ್ದು ಓಪನ್ ಆಗ್ತಿದೆ, KE ವೆಬ್ಸೈಟ್. ಕೆಲವೊಬ್ಬರಿಗೆ ಆಗ್ತಿಲ್ಲ. ನನಗೆ ಇದುವರೆಗೂ ಸಹ ವೆಬ್ಸೈಟ್ ಆದ್ರೆ ಓಪನ್ ಆಯ್ತು, ಬಟ್ ಯಾವಾಗ ನಾನು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಇವಾಗ ಆದ್ರೆ ವೆಬ್ಸೈಟ್ ಆದ್ರೆ ವರ್ಕ್ ಆಗ್ತಿಲ್ಲ. ಯಾಕಂತ ಅಂದ್ರೆ 2 ಗಂಟೆ ಮೇಲೆ ರಿಸಲ್ಟ್ ಅನ್ನ ನೋಡೋದಕ್ಕೆ ಸ್ಟೂಡೆಂಟ್ಸ್ ಎಲ್ರಿಗೂ ಅವಕಾಶ ಮಾಡ್ಕೊಡ್ತೀವಿ, ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ಪ್ರತಿಯೊಬ್ರು ಸಹ ಬಂದು ಇದೇ ಒಂದು ಟೈಮ್ಗೆ ಆನ್ ಟೈಮ್ಗೆ ಬಂದ್ಬಿಟ್ಟು ಈ ಟೈಮಲ್ಲಿ ಎಲ್ಲರೂ ಚೆಕ್ ಮಾಡ್ತಿದ್ದಾರೆ. ಸರ್ವರ್ ಸ್ವಲ್ಪ ಇಶ್ಯೂ ಇರುವಂತದ್ದು, ಯಾರನ್ನು ಟೆನ್ಷನ್ ತಗೊಳ್ಳೋವಂಥದ್ದು ಬೇಡ. ಈಗ ನಿಮ್ಗೆ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ, ಸರ್ವರ್ ಡೌನ್ ಇದೆ ಅಂತ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ರಿಫ್ರೆಶ್ ಅನ್ನ ಮಾಡಿದಿರಾ ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ಆದ್ರೆ ರಿಸಲ್ಟ್ ಆದ್ರೆ ಸಿಗುತ್ತೆ, ರಿಸಲ್ಟ್ ಲಿಂಕ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ಈಗ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಸರ್, ನಂದು ರ್ಯಾಂಕಿಂಗ್ 50,000 ಬಂದಿದೆ, 1 ಲಕ್ಷ ಬಂದಿದೆ, ನನಗೆ ಸೀಟ್ ಸಿಗುತ್ತಾ ಏನು ಅಂತ ಅಂದ್ರೆ ಹೌದು, ಖಂಡಿತವಾಗ್ಲೂ 100% ಆಗಿ ನಿಮಗೆ ಸೀಟ್ ಆದ್ರೆ ಸಿಗುತ್ತಾ. ನಿಮ್ಮ ರ್ಯಾಂಕಿಂಗ್ ಬಂದಿದ ತಕ್ಷಣ ನಿಮ್ಗೆ ರ್ಯಾಂಕಿಂಗ್ ಜಾಸ್ತಿ ಬಂದ್ಬಿಟ್ಟಿದೆ 50,000 60,000 ಅಂತ ಹೇಳ್ಬಿಟ್ಟು ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ರ್ಯಾಂಕಿಂಗ್ ಎಷ್ಟೇ ಬಂದಿರ್ಲಿ ನಿಮ್ದು, ಅದು 5,000 ಬಂದಿರ್ಲಿ, 50,000 ಬಂದಿರ್ಲಿ, 1 ಲಕ್ಷ ಬಂದಿರ್ಲಿ, ನಿಮ್ಗೆ ಸೀಟ್ ಯಾವ ರೀತಿ ಸಿಗುತ್ತೆ ಅಂತ ಅಂದ್ರೆ ನೀವು ಕಾಲೇಜ್ ಸೆಲೆಕ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಆಪ್ಷನ್ ಎಂಟ್ರಿ ಶುರು ಆಗಿದ್ದ ಆದ್ಮೇಲೆ ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅನ್ನುವಂಥದ್ದು ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಾನೀಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಮುಂದೆ ವಿಡಿಯೋಸ್ ಅಲ್ಲಿ ಯಾವಾಗ ವೆಬ್ಸೈಟ್ ಓಪನ್ ಆಗುತ್ತೋ ಅದಾದ್ಮೇಲೆ ವಿತ್ ಸ್ವಲ್ಪ ಪ್ರೂಫ್ಸ್ ಸಮೇತ ನೋಡಿ, ಆಗ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಬೇಸಿಕ್ಸ್ ತರ ಹೇಳ್ಕೊಡ್ತೀನಿ. ನೋಡಿ, ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ನೀವು ಕಾಲೇಜಸ್ ಅನ್ನ ಯಾವ ರೀತಿ ಲೀಸ್ಟ್ ಮಾಡ್ತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಕಾಲೇಜಸ್ ಅನ್ನ ಆಡ್ ಮಾಡ್ತೀರಾ ಏನು ಅಂತ ಹೇಳಿ ನಿಮ್ಮ ರ್ಯಾಂಕಿಂಗ್ ಗೆ ತಕ್ಕಂತೆ ಈಗ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಆದ್ರೆ ಇರ್ತವೆ. ಒಂದ್ಸಲಿ ಕಟ್ ಆಫ್ PDFs ಅನ್ನ ತಗೊಂಡು ನಿಮ್ದು ರ್ಯಾಂಕ್ ಎಷ್ಟು ಬಂದಿದೆ, ನೀವು ಯಾವ ರೀತಿ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಚೂಸ್ ಮಾಡಬೇಕು ಅಂತ ನೋಡ್ಕೊಂಡಿದ್ದೀರಾ ಅಂತ ಅಂದ್ರೆ ಈಗ ಯಾವ್ದೋ ಒಂದು ಕಾಲೇಜ್ ಅನ್ಕೊಂಡಿರ್ತೀರಾ. ಎಕ್ಸಾಂಪಲ್ ಆಗಿ ದಯಾನಂದ ಸಾಗರ್ ಕಾಲೇಜ್ ಅಂತ ಅನ್ಕೊಳ್ಳಿ. ನೀವು ಯಾವ್ದೋ CS ಬ್ರಾಂಚ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ನಿಮ್ಮ ಒಂದು ರ್ಯಾಂಕಿಂಗ್ ನೋಡಿದ್ರೆ 20,000 ಬಂದಿರುತ್ತೆ. ಆ ಒಂದು ದಯಾನಂದ ಸಾಗರ್ ಅಲ್ಲಿ ಕಾಲೇಜ್ ಕಟ್ ಆಫ್ ನಿಮ್ಮ ಒಂದು ಕ್ಯಾಟಗರಿ ನೋಡಿದ್ರೆ ಒಂದು 30,000 ಇತ್ತು ಅಂತ ಅಂದ್ರೆ ಅವಾಗ ಅಂತಹ ಕಾಲೇಜನ್ನ ನೀವು ಆರಾಮಾಗಿ ಸೆಲೆಕ್ಟ್ ಮಾಡಿದಿರ ಅಂತಂದ್ರೆ ನಿಮಗೆ ಸೀಟ್ ಆದ್ರೆ ಸಿಗುತ್ತೆ. ಈಗ ದಯಾನಂದ ಸಾಗರ್ ಅಲ್ಲಿ ಕೇವಲ 1,000 ಕಟ್ ಆಫ್ ಅನ್ನ ಇಟ್ಟಿರ್ತಾರೆ. ನಿಮ್ದು ರ್ಯಾಂಕಿಂಗ್ ಎಲ್ಲೋ 50,000 60,000 ಬಂದಿದ್ರೆ ಅವಾಗ ಖಂಡಿತವಾಗ್ಲೂ ನಿಮ್ಗೆ ಸೀಟ್ ಆದ್ರೆ ಸಿಗೋದಿಲ್ಲ. ಸೊ ಈಗ ನೀವು ಫೈನಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕು, ನಿಮ್ಮ ರ್ಯಾಂಕಿಂಗ್ ಗೆ ತಕ್ಕಂತೆ ಇರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡಿದಿರ ಅಂತ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಾಲೇಜ್ ಅನ್ನುವಂಥದ್ದು 100% ಸಿಗುತ್ತೆ. ಯಾರು ಡಿಮೋಟಿವೇಟ್ ಆಗ್ಬೇಡಿ, ನಮ್ದು ರ್ಯಾಂಕಿಂಗ್ ಜಾಸ್ತಿ ಬಂದ್ಬಿಟ್ಟಿದೆ, ನನಗೆ ಸೀಟ್ ಸಿಗಲ್ಲ, ಇನ್ನೊಂದು ಅಂತ ಹೇಳಿ. ಈಗ ನೀವು ಒಂದು ಕೆಲಸ ಮಾಡಿ, ಕಟ್ ಆಫ್ಸ್ KE ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಸದ್ಯಕ್ಕೇನೋ ವೆಬ್ಸೈಟ್ ತುಂಬಾ ಡೌನ್ ಇದೆ ಸರ್ವರ್. ಮುಂದೆ ವಿಡಿಯೋಸ್ ಅಲ್ಲಿ ಕಟ್ ಆಫ್ಸ್ ಎಲ್ಲಾನು ಸಹ ತೋರಿಸ್ಕೊಡ್ತೀನಿ. ಆ ಒಂದು ಕಟ್ ಆಫ್ಸ್ ಅನ್ನ ನೋಡ್ಬಿಟ್ಟು ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ಇರುವಂತಹ ಕಟ್ ಆಫ್ ಯಾವ್ಯಾವ್ದು ಇದೆಯೋ, ಯಾವ್ಯಾವ ಕಾಲೇಜಸ್ ಅಷ್ಟು ಕಾಲೇಜಸ್ ಅನ್ನ ಲಿಸ್ಟ್ ಮಾಡ್ಕೊಂಡು ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಆಡ್ ಮಾಡಿದೀರಾ ಅಂತ ಅಂದ್ರೆ ನಿಮಗೆ ಸೀಟ್ ಅನ್ನುವಂಥದ್ದು ಸಿಗುತ್ತೆ. ಓಕೆನಾ? ಯಾರು ಭಯ ಪಡೋದಕ್ಕೆ ಆದ್ರೆ ಹೋಗ್ಬೇಡಿ. ಇದು ಅಂಡ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಗ್ಗೆ ಆದ್ರೆ ನಮಗೆ ಅಪ್ಡೇಟ್ ಬಂದಿರುವಂತದ್ದು. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಇದೇ ತಿಂಗಳು 10ನೇ ತಾರೀಕು ಆದ್ರೆ KCET ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತಂತೆ. ಅದಾದ್ಮೇಲೆ 4 ದಿನ ಆಗಿದ್ದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಸೊ ಯಾಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಹೇಳಿದ್ದಾರೆ ಅಂತ ಅಂದ್ರೆ ಈಗ ಫಸ್ಟ್ 10ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, 4 ದಿನ ಟೈಮ್ ಅನ್ನ ಕೊಡ್ತಾರೆ. ನೀವು 4 ದಿನ ಕಾಲೇಜಸ್ ಅನ್ನ ಆಡ್ ಮಾಡ್ಕೋತೀರಾ. ಅದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಸೊ ಏನ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ 4 ದಿನ ಟೈಮ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿ ಅನ್ನ ಮಾಡೋದಕ್ಕೆ. ಮತ್ತೆ ನಿಮ್ಗೆ ಒಂದು ಫಸ್ಟ್ ರೌಂಡ್ ಈಗ ಸ್ಟಾರ್ಟಿಂಗ್ ಫಸ್ಟ್ ರೌಂಡ್ ಏನ್ ಸ್ಟಾರ್ಟ್ ಆಗುತ್ತೆ ಅದರ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುವಂತದ್ದು. ಈಗ ತಲೆಯಲ್ಲಿ ಸದ್ಯಕ್ಕೆ ಇಷ್ಟನ್ನ ಇಟ್ಕೊಳ್ಳಿ, ನಿಮ್ಮ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಇದೇ ತಿಂಗಳು 10ನೇ ತಾರೀಕು ಆದ್ರೆ ಸ್ಟಾರ್ಟ್ ಆಗುತ್ತೆ. ಇನ್ನು 10ನೇ ತಾರೀಕು ಅಂತ ಅಂದ್ರೆ ಕೇವಲ 2 to 3 ಡೇಸ್ ಇರೋದ್ರಿಂದ ಈ ಎಷ್ಟರ ಒಳಗಡೆ ಏನ್ ಮಾಡ್ಬೇಕು ಅಂತ ಅಂದ್ರೆ KE ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸೊ ನಿಮ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ವೆರಿಫಿಕೇಶನ್ ಸ್ಲಿಪ್ ಆಗಿರ್ಬೋದು, ಎಲ್ಲಾನು ಪ್ರತಿನಿತ್ಯ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತಾರೆ. ಪ್ರತಿಯೊಬ್ಬರು ಇನ್ ಮುಂದೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಫಾಲೋ ಆಗ್ಬೇಕಾಗುತ್ತೆ.
ಆಪ್ಷನ್ ಎಂಟ್ರಿ ಏನು ತುಂಬಾ ಡಿಲೇ ಇಲ್ಲ. ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಇದೇ ತಿಂಗಳು 10ನೇ ತಾರೀಕು ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ KCET ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ಆಗಿ ನಡೆಯುತ್ತಾ ಅಂತ ಕೇಳ್ತಿದ್ರು. ಕಂಬೈನ್ಡ್ ಕೌನ್ಸಿಲಿಂಗ್ ಆದ್ರೆ ನಡೆಯೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಗೆ KCET 2026 ಕೌನ್ಸಿಲಿಂಗ್ ಅನ್ನ ನಡೆಸ್ಕೊಡ್ತಾರೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಟೈಮ್ಗೆ ಅಲ್ಲಿ ನೀಟ್ ಕೌನ್ಸಿಲಿಂಗ್ ಅನ್ನೋಂಥದ್ದು ನೀಟ್ ಮತ್ತೆ KCET ಕಂಬೈನ್ಡ್ ಆದ್ರೆ ಆಗುತ್ತೆ. ಯಾಕಂತ ಅಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ KCET ನೀಟ್ ಎರಡು ಆಪ್ಷನ್ ಅಲ್ಲಿ ಇಟ್ಕೊಂಡಿರ್ತಾರೆ. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ಮೆಡಿಕಲ್ ಕಾಲೇಜಿಗೆ ಆದ್ರೆ ಜಾಯ್ನ್ ಆಗ್ತಾರೆ. ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, KCET ವಿದ್ಯಾರ್ಥಿಗಳಿಗೆ ಈಗ KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಯಾವುದೋ ಒಂದು ಸೀಟ್ ಆದ್ರೆ ಸಿಕ್ಕಿರುತ್ತೆ, ಒಂದು ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಅನ್ಕೊಳ್ಳಿ. ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ನನಗೇನೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿರುವಂತದ್ದು ಖುಷಿ ಇದೆ, ಬಟ್ ನನಗೆ ಮೆಡಿಕಲ್ ಕಾಲೇಜ್ ಸಿಗುತ್ತೇನೋ ಅಂತ ಟ್ರೈ ಮಾಡ್ತಾರೆ. ಅಂತ ಟೈಮಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸಿಕ್ಕಿರುವಂತಹ ಇಂಜಿನಿಯರಿಂಗ್ ಕಾಲೇಜನ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗೋ ಟೈಮ್ಗೆ ಅಲ್ಲಿ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ನೀಟ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಟೈಮ್ಗೆ. ಆಗ ನೀವು ಮೆಡಿಕಲ್ ಕಾಲೇಜಸ್ ನ ಆಡ್ ಮಾಡ್ಕೋಬಹುದು. ಅವಾಗ ನಿಮ್ಗೆ ಯಾವ್ದು ಸಿಗುತ್ತೋ ಯಾವ್ದು ಬೆಟರ್ ಅಂತ ಅನ್ಸುತ್ತೋ ಅವಾಗ ನೀವು ಅದಕ್ಕೆ ಅಡ್ಮಿಷನ್ ಆದ್ರೆ ತಗೋಬಹುದು. ಓಕೆನಾ? ಸೊ ನೋಡಿ, ವೆಬ್ಸೈಟ್ ಅನ್ನುವಂಥದ್ದು ಈ ರೀತಿ ಲೋಡ್ ಆದ್ರೆ ಹಾಕ್ತಿರೋವಂಥದ್ದು. ನಾನೀಗ ರೀಲೋಡ್ ಅಂತ ಕೊಟ್ಟೆ ಲೋಡ್ ಆಗ್ತಿದೆ. ಸೊ ಈ ಸರ್ವರ್ ಸ್ವಲ್ಪ ಡೌನ್ ಇದೆ, ಸ್ವಲ್ಪ ವೇಟ್ ಮಾಡಿ ನಿಮ್ಮ ರಿಸಲ್ಟ್ ಸಹ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಇಲ್ಲಿ ನಾನು ಸ್ಟೂಡೆಂಟ್ಸಿಗೆ ಮತ್ತೆ ಹೇಳ್ತಿದ್ದೀನಿ, ರಿಸಲ್ಟ್ ಜಾಸ್ತಿ ರ್ಯಾಂಕಿಂಗ್ ಜಾಸ್ತಿ ಬಂದಿದೆ ಅಂತ ಹೇಳಿ ಸೀಟ್ ಸಿಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಸಹ ಸೀಟ್ ಆದ್ರೆ ಸಿಗುತ್ತೆ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಯಾವ ರೀತಿ ಕಾಲೇಜಸ್ ಅನ್ನ ಸೆಲೆಕ್ಷನ್ ಮಾಡ್ತೀರಾ ಅನ್ನುವಂಥದ್ದು ಆದ್ರೆ ಇಲ್ಲಿ ಮ್ಯಾಟರ್ ಆಗುತ್ತೆ. ಓಕೆನಾ? ಸೊ ರಿಸಲ್ಟ್ ಬರ್ತಿಲ್ಲ ಅಂತ ಯಾರು ಸಹ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡಿ. ರಿಸಲ್ಟ್ ಆದ್ರೆ ಆದಷ್ಟು ಬೇಗನೆ ವೆಬ್ಸೈಟ್ ಅಲ್ಲಿ ಬಂದು ರೀಲೋಡ್ ಮಾಡ್ತಾ ಇರಿ, ನಿಮ್ಮ ರಿಸಲ್ಟ್ ಆದ್ರೆ ಸಿಗುತ್ತೆ. ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.